ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಗಳ ಪದಗ್ರಹಣ ಸಮಾರಂಭ ಹಾಗೂ ಕಾರ್ಯಕರ್ತರ ಸಮಾವೇಶ ಫೆಬ್ರವರಿ 16ರಂದು ಬೆಳಗ್ಗೆ 10 ಗಂಟೆಗೆ ಪುತ್ತೂರಿನ ಜೈನ ಭವನದಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಗ್ರಾಮಾಂತರ ಇದರ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಮತ್ತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ರಚಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ನೇಮಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಕ್ಷದ ಪರ ವ್ಯವಸ್ಥಿತವಾಗಿ ಪ್ರಚಾರ ಮಾಡುವ ಕಾರ್ಯವನ್ನು ಸಮಿತಿ ಮಾಡಲಿಕ್ಕಿದೆ. ಇದು ಚುನಾವಣೆಯ ಕಾಲದಲ್ಲಿ ಮಾತ್ರ ಇರುವಂತಹ ಸಮಿತಿಯಲ್ಲ, ನಿರಂತರ ಅಸ್ತಿತ್ವದಲ್ಲಿರುವಂತಹ ಸಮಿತಿ. ಸರ್ಕಾರದ ಕಾರ್ಯಕ್ರಮಗಳು, ಪಕ್ಷದ ಕಾರ್ಯಕ್ರಮ ಮತ್ತು ಪಕ್ಷದ ಸಿದ್ಧಾಂತದ ಬಗ್ಗೆ ನಿತ್ಯ ನಾನಾ ರೂಪಗಳಲ್ಲಿ ಪ್ರಚಾರ ಮಾಡುವ ಕಾರ್ಯ ನಾವು ಮಾಡಲಿದ್ದೇವೆ ಎಂದರು. ಇನ್ನು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಶಾಸಕ ಅಶೋಕ್ ರೈ ಕಾರ್ಯಕ್ರಮ ಉದ್ಘಾಟಿಸಲಿಕ್ಕಿದ್ದಾರೆ. ಕೆಪಿಸಿಸಿ ಪ್ರಚಾರ ಸಮಿತಿ ಉಪಾಧ್ಯಕ್ಷ ಮುನೀರ್ ಜಾನ್ಸಾಲೆ ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿ ಮುಖ್ಯ ಸಂಯೋಜಕ ಸುಧೀರ್ ಕುಮಾರ್ ಮರೋಳಿ ಮುಖ್ಯ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಪುತ್ತೂರು ಬ್ಲಾಕ್ ಅಧ್ಯಕ್ಷ ಕೃಷ್ಣಪ್ರಸಾದ್ ಆಳ್ವ, ಮಾಜಿ ಸಚಿವ ಬಿ ರಮಾನಾಥ್ ರೈ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಹೈವನ್ ಡಿಸೋಜ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಮಾಜಿ ಶಾಸಕ ಜೆಆರ್ ಲೋಬೋ, ಮುಖಂಡರಾದ ಪದ್ಮರಾಜ್ ಆರ್ ಪೂಜಾರಿ, ಎಂಎಸ್ ಮೊಹಮ್ಮದ್, ರಕ್ಷಿತ್ ಶಿವರಾಮ, ಭರತ್ ಮುಂಡೋಡಿ, ಕೃಷ್ಣಪ್ಪ, ಕೃಪಾ ಅಲ್ವಾ, ಶಾಹುಲ್ ಅಮೀದ್, ಉಷಾ ಅಂಚನ್, ಜೋನಿ ಕಲ್ಲುಂಗುಡಿ, ಜೋಕಿಮ್ ಡಿಸೋಜ ಮುಂತಾದ ನಾಯಕರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ಪ್ರಚಾರ ಸಮಿತಿಗೆ ಈಗಾಗಲೇ ವಿಧಾನಸಭಾ ಕ್ಷೇತ್ರವಾರು ಸಮಿತಿ, ಬ್ಲಾಕ್ ವಾರು ಸಮಿತಿಗಳನ್ನು ರಚಿಸಲಾಗಿದೆ. ಈ ಎಲ್ಲಾ ಸಮಿತಿಗಳು ನಿರಂತರವಾಗಿ ಗ್ರಾಮ, ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಚಾರ ಸಮಿತಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕೆಬಿ ರಾಜಾರಾಮ್, ಬ್ಲಾಕ್ ಸಮಿತಿ ಅಧ್ಯಕ್ಷ ಅಮರನಾಥ್ ಗೌಡ, ಕಡಬ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಯತೀಶ್ ಕುಮಾರ್ ಬಾನಡ್ಕ ಉಪಸ್ಥಿತರಿದ್ದರು. ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಪುತ್ತೂರು ಬ್ಲಾಕಿಗೆ ಸಂಬಂಧಪಟ್ಟು ಅವರ ಕ್ಷೇತ್ರದಲ್ಲಿ ಅವರ ವ್ಯಾಪ್ತಿಯಲ್ಲಿ ಆಗುವ ಕಾರಣ ಅವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ನಮ್ಮ ಉಪಾಧ್ಯಕ್ಷರು ಕೆಪಿಸಿಸಿಯ ಪ್ರಚಾರ ಸಮಿತಿ ಉಪಾಧ್ಯಕ್ಷರು ಮತ್ತು ವಕ್ತಾರರಾದಂಥ ಮುನೀರ್ ಜನ್ಸಾಲೆ ಅವರು ಪ್ರಮುಖ ಭಾಷಣಕಾರರಿಗೆ ಭಾಗಿಯಾಗ್ತಾರೆ. ಮತ್ತು ಸುಧೀರ್ ಕುಮಾರ್ ಮರೋಳಿ ಇವರು ಕೆಪಿಸಿಸಿ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರು, ಇವರು ಕೂಡ ಮುಖ್ಯ ಭಾಷಣಕಾರರಾಗಿ ಅವರು ಬರಲಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಪ್ರೋಟೋಕಾಲ್ ಪ್ರಕಾರ, ಪಕ್ಷದ ಶಿಷ್ಟಾಚಾರ ಪ್ರಕಾರ ನಾವು ಎಲ್ಲ ನಾಯಕರನ್ನು ಈ ಒಂದು ಕಾರ್ಯಕ್ರಮ ಆಹ್ವಾನಿಸಿದೆ ಮತ್ತು ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೇವೆ. ರಮಣಾಥ್ ರೈ ಅವರು ನಮ್ಮ ಜಿಲ್ಲೆಯ ಹಿರಿಯ ನಾಯಕರು, ಅವರು ಕೂಡ ಮುಖ್ಯ ಅತಿಥಿಗಳಾಗಿ, ಮತ್ತು ಮಂಜುನಾಥ್ ಭಂಡಾರಿ ಅವರು ಕಾರ್ಯಾಧ್ಯಕ್ಷರು ಕೆಪಿಸಿಸಿದ್ದು, ಹರೀಶ್ ಕುಮಾರ್ ಮಾನ್ಯ ಜಿಲ್ಲಾಧ್ಯಕ್ಷರು, ಐವಾನ್ ಡಿಸೋಜ ಶಾಸಕರು, ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ಮತ್ತು ರಾಜ್ಯದ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಜೆಆರ್ ಲೋಬೋ ಮಾಜಿ ಶಾಸಕರು ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಪಾರ್ಲಿಮೆಂಟಿನ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದಂಥ ನಮ್ಮ ನಾಯಕರಂಥ ಪದ್ಮರಾಜ್ ಆರ್ ಪೂಜಾರಿ ಅವರು, ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಂಥ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ರಕ್ಷಿತ್ ಶಿವರಾಮ್, ಇನ್ನೋರ್ವ ನಮ್ಮ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಎಂಎಸ್ ಮೊಹಮ್ಮದ್, ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಂತ ಶ್ರೀ ಭರತ್ ಮುಂಡೋಡಿ, ನಮ್ಮ ಕೆಪಿಸಿಸಿ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರಂಥ ಕೆಪಿ ಜಾನಿ ಕಲ್ಲುಗುಂಡಿ, ಶ್ರೀಮತಿ ಕೃಪಾ ಆಳ್ವ, ಮತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಕೃಷ್ಣಪ್ಪ, ಮತ್ತು ಜಿಲ್ಲೆಯ ಈ ಭಾಗದಲ್ಲಿ 4 ವಿಧಾನಸಭಾ ಕ್ಷೇತ್ರ ನನ್ನ ಪ್ರಚಾರ ಸಮಿತಿ ವ್ಯಾಪ್ತಿಗೆ ಬರುವಂಥ ಜಿಲ್ಲೆಯ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರನ್ನು ಕರೆದಿದ್ದೇವೆ. ಶಾಹುಲ್ ಹಮೀದ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಅವರು ಬೆಳ್ತಂಗಡಿಯವರು. ಶ್ರೀಮತಿ ಉಷಾ ಅಂಚನ್ ಅಧ್ಯಕ್ಷರು ಢಾಕಾ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗ್ರಾಮಾಂತರ ಜಿಲ್ಲೆ, ಅವರು ಸುಳ್ಯ ಕ್ಷೇತ್ರದವರು, ನೆಲ್ಲಡಿಯವರು. ಶ್ರೀ ಜೋಕಿಮ್ ಡಿಸೋಜ ನಮ್ಮ ಸೇವಾದಳದ ಅಧ್ಯಕ್ಷರು ಪುತ್ತೂರಿನವರು. ಇಬ್ರಾಹಿಂ ನವಾಜ್ ಅವರು ಬಂಟ್ವಾಳ ಕ್ಷೇತ್ರದವರು, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಡೆನ್ನಿಸ್ ಡಿ ಸಿಲ್ವಾ ಮಂಗಳೂರು ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರು. ಸುಭಾಷ್ ಚಂದ್ರ ಶೆಟ್ಟಿ ಕೊಲ್ನಾಡು, ಅವರು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಘಟಕದ ಜಿಲ್ಲಾಧ್ಯಕ್ಷರು. ಇವರನ್ನು ನಾವು ಪ್ರೋಟೋಕಾಲ್ ಪ್ರಕಾರ ನಾವು ಕರೆದಿದ್ದೇವೆ. ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ವ್ಯಾಪ್ತಿಗೆ ಬರುವ 4 ವಿಧಾನಸಭಾ ಕ್ಷೇತ್ರದ 9 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ನಾವು ಮುಖ್ಯ ಅತಿಥಿಯಾಗಿ ಕರೆದಿದ್ದೇವೆ. ಮತ್ತು ಡಾಕ್ಟರ್ ರಘು ಬೆಳ್ಳಿಪಾಡಿ ಕೆಪಿಸಿಸಿ ಸದಸ್ಯರು, ಪ್ರಸಾದ್ ಕೌಶಲ್ ಶೆಟ್ಟಿ ಕೆಪಿಸಿ ಸದಸ್ಯರು, ಸತೀಶ್ ಕೆಡಂಜಿ ಕೆಪಿಸಿ ಸದಸ್ಯರನ್ನು
ನಾವು ಮುಖ್ಯ ಅತಿಥಿಗಳಾಗಿ ಕರೆದಿದ್ದೇವೆ. ಮತ್ತು ಢಾಕಾ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರರು ಆದಂಥ ಮೊಹಮ್ಮದ್ ಬಡಗನೂರನ್ನು ಮತ್ತು ಪೂಡದ ಅಧ್ಯಕ್ಷ ಪ್ರೋಟೋಕಾಲ್ ಸರ್ಕಾರದ ಒಂದು ನೇಮಕಾತಿಯಲ್ಲಿರುವಂಥ ಪ್ರೋಟೋಕಾಲ್ ಪ್ರಕಾರ ಅವರು ಅಮಲ ರಾಮಚಂದ್ರ ಪುತ್ತೂರು ಪೂಡ ಅಧ್ಯಕ್ಷರು ಮತ್ತು ಉಮ್ಮನ ಶೆಟ್ಟಿ ಬೆರ್ನೆ ಪುತ್ತೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಅನ್ನು ನಾವು ಮುಖ್ಯ ಅತಿಥಿಯಾಗಿ ಕರೆದಿದ್ದೇವೆ. ಮತ್ತು ರಾಜ್ಯದ ಪ್ರಚಾರ ಸಮಿತಿಯ ಸಂಯೋಜಕರು ಇಬ್ರಾಹಿಂ ಗುರುಡಗ ಮಾಜಿ ಅಧಿಕಾರಿ, ನಿವೃತ್ತ ಅಧಿಕಾರಿ, ಅವರು ರಾಜ್ಯದ ಸಂಯೋಜಕರಾಗಿ ಕೆಲಸ ಮಾಡ್ತಿದ್ದಾರೆ, ಅವರನ್ನು ಕರೆದಿ. ಮತ್ತು ಅವರು ಡಾಕ್ಟರ್ ನಿಶ್ಚಲ್ ದಂಬೆಕೋಡಿ ಕೊಡಗು ಅವರು ರಾಜ್ಯ ಸಂಯೋಜಕರು, KP ಥೋಮಸು ರಾಜ್ಯ ಸಂಯೋಜಕರು, ತೇಜಸ್ವಿ ರಾಜ್ ಮಂಗಳೂರಿನವರು ರಾಜ್ಯ ಸಂಯೋಜಕರು, ಪದ್ಮಪ್ರಸಾದ್ ಜೈನ ರಾಜ್ಯ ಸಂಯೋಜಕರು, ಶಶಿಕಿರಣ್ ರೈ ಇವರೇ ರಾಜ್ಯ ಸಂಯೋಜಕರು, ಪ್ರವೀಣ್ ನಾಯ್ಕ ರಾಜ್ಯ ಸಂಯೋಜಕರು. ಇಷ್ಟು ಜನರನ್ನು ಚಂದ್ರ ಶೆಟ್ಟಿ ಚಂದ್ರ ಶೆಟ್ಟಿ ನಮ್ಮ ಕಂಬಳದ ಅಧ್ಯಕ್ಷರು, ಅವರು ಕೂಡ ರಾಜ್ಯ ಸಂಯೋಜಕರು. ಇಷ್ಟು ಜನರನ್ನು ನಾವು ಎಲ್ಲರನ್ನು ಒಳಗೊಂಡಂತೆ ಯಾವುದು ಎರಡು ಬಿಡದೆ ನಾವಿವತ್ತು ಕಾರ್ಯಕ್ರಮದಲ್ಲಿ ಅವರನ್ನು ಕರೆದಿದ್ದೇವೆ. ಇವತ್ತು ಆ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆ ಪ್ರಾರಂಭ ಆಗ್ತದೆ. ಹೆಚ್ಚು ಜನ ಭಾಷಣ ಮಾಡಲಿಕ್ಕಿಲ್ಲ, ಮಧ್ಯಾಹ್ನ ಮುಗಿಸ್ತೇವೆ. ಎಲ್ಲ ನಾಯಕರುಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಇಲ್ಲ, ತುಂಬ ಸಮಯದ ಅಭಾವ ಇದೆ. ಮತ್ತು ಒಂದು ನಿಯಮವನ್ನು ಪಾಲಿಸಬೇಕು ಅಂತ ಮಾಡಿದ್ದೇವೆ, ಅಲ್ಲಿ ಒಂದು ಶಿಸ್ತನ್ನು ಪಾಲಿಸಬೇಕು ಅಂತೇಳಿ ಈ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮಾಧ್ಯಮದವರೆಲ್ಲ ಸಹಕಾರ ನಮಗೆ ಕೊಡಬೇಕು ಅಂತ ಕೇಳಿಕೊಳ್ಳಿ.